ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಕಲಾವಿದರಿಗೆ ಚಪ್ಪಲ್ ತೋರಿಸಿದ್ರ ಪ್ರತಿಯೊಬ್ಬರು ಕಲಾವಿದರಿಗೆ ನಾನು ಉತ್ತರ ಕೊಡಬೇಕಿತ್ತು. ಇದು ರಾಂಗ್ ಪರ್ಸೆಪ್ಷನ್. ಎಸ್, ನೋಡಿದ್ರಲ್ಲ, ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ರಕ್ಷಿತಾ ಮಾಡಿದ್ದೇನು, ಅಶ್ವಿನಿ ಹೇಳಿದ್ದೇನು, ಕಿಚ್ಚ ಬಿಚ್ಚಿಟ್ರು ಅಸಲಿ ಸತ್ಯ ಅಂತಂದ್ಬಿಟ್ಟು ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಯಿತು. ಇಲ್ಲಿ ರಕ್ಷಿತ್ ಅವರು ಆ ರೀತಿ ಮಾಡಿಲ್ಲ ಅಂತಂದ್ಬಿಟ್ಟು ಮತ್ತೆ ರಕ್ಷಿತ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೂ ಕೂಡ ಒಬ್ರು ವ್ಯಕ್ತಿ ಇಲ್ಲಿ ಹೋಗಿದ್ರು. ಅದಕ್ಕೋಸ್ಕರನೇ ಈ ವಿಚಾರ ಇಲ್ಲಿ ಈ ವಾರ ಚರ್ಚೆ ಆಗಿರೋದು. ಏನಕ್ಕೆ ಅಂತಂದ್ರೆ, ಇಲ್ಲಿ ಕಳೆದ 2 ವಾರ ಆಗಿದ್ರು ಕೂಡ ಈ ವಿಚಾರ ಇಲ್ಲಿ ತಗೊಂಡ್ಬಂದಿರೋದೇ ಈ ಒಂದು ಕಾರಣಕ್ಕೆ. ಯಾಕಂದ್ರೆ ಯಾರದೇ ಒಬ್ರು ವ್ಯಕ್ತಿತ್ವಕ್ಕೆ ಇಲ್ಲಿ ಡ್ಯಾಮೇಜ್ ಆಗಬಾರ್ದು. ಅದರಲ್ಲೂ ಕೂಡ ಈ ವಾರ ಅವರ ಒಂದು ವ್ಯಕ್ತಿತ್ವ ಏನು ಅಂತಂದ್ಬಿಟ್ಟು ಪ್ರೂವ್ ಮಾಡ್ಕೋಬೇಕಿತ್ತು. ಇಲ್ಲಿ ಫಸ್ಟ್ ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ನಾಟಕ ಅಂತ ಹೇಳ್ಕೊಂಡು ನೀನು ಚಪ್ಪಲಿ ತೋರಿಸ್ತಾ ಇದೀಯಾ, ನೀನು ಯಾರಿಗೆ ಅವಮಾನ ಮಾಡಿದ ಹಾಗೆ ಅಂತ ಅಂದ್ಬಿಟ್ಟು ಇಲ್ಲಿ ಅಶ್ವಿನಿ ಗೌಡ ಅವರು ಇಲ್ಲಿ ಹೇಳಿದ್ರು. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳಿದ್ರು, ಕಲಾವಿದರಿಗೆ ಚಪ್ಪಲಿ ತೋರಿಸಿದ್ರಾ ಇಲ್ಲ ಅಂತ ಅಂದ್ಬಿಟ್ಟು. ಅವ್ರು ಎಲ್ಲಿ ಕಲಾವಿದರಿಗೆ ಇಲ್ಲಿ ಚಪ್ಪಲಿ ತೋರಿಸಿದ್ರು, ಎಲ್ಲಿ ಕಲಾವಿದರಿಗೆ ಇಲ್ಲಿ ಅವಮಾನ ಮಾಡಿದ್ರು, ಎಲ್ಲೂ ಕೂಡ ಅವಮಾನ ಮಾಡೇ ಇಲ್ಲ. ಇಲ್ಲಿ ಅಶ್ವಿನಿ ಗೌಡವರೇ ಬೇಕು ಬೇಕು ಅಂತ ಅಂದ್ಬಿಟ್ಟು ಅದನ್ನ ತಿರುಚಿ ಇಲ್ಲಿ ಹೇಳ್ತಿರೋದು. ಆದ್ರೆ ಇಲ್ಲಿ ತಿರುಚಿ ಹೇಳ್ತಿರೋದು ರಕ್ಷಿತಾ ಅವರು ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಸುಮಾರು 2-3 ವಾರದಿಂದ ಇದನ್ನ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಅಂದ್ರೆ ಬ್ಲೇಮ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಏನೇ ಒಂದು ವಿಚಾರ ತಗೊಂಡ್ರು ಇಲ್ಲಿ ರಕ್ಷಿತಾದೇ ತಪ್ಪು ಅಂತ ಅಂದ್ಬಿಟ್ಟು ಅವ್ರನ್ನ ತುಳಿಯಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ ಅಶ್ವಿನಿ ಗೌಡವರು. ಸದ್ಯ ಇವತ್ತಾದ್ರೂ ಇಲ್ಲಿ ಕಿಚ್ಚ ಸುದೀಪ್ ಸರ್ಗೆ ಗೊತ್ತಾಯ್ತು ಅಂತ ಅಂದ್ಬಿಟ್ಟು ನನಗೆ ಖುಷಿ ಆಗ್ತದೆ. ಇಲ್ಲಿ ಅವ್ರದ್ದು ತಪ್ಪಿಲ್ಲ ರಕ್ಷಿತಾ ಅವ್ರದ್ದು, ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದೇ ತಪ್ಪಿರೋದು. ಅದನ್ನೇ ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾರೆ. ಸಖತ್ ಖುಷಿ ಆಗ್ತಿದೆ. ಪ್ರೋಮೋ ನೋಡಿದ ತಕ್ಷಣ ತುಂಬಾನೇ ಖುಷಿ ಆಯ್ತು ನನಗಂತೂ. ಇನ್ನೊಂದು ಪಾಯಿಂಟ್ ಕೂಡ ಇಲ್ಲಿ ಹೇಳ್ತಾರೆ, ನಾವು ಪರ್ಸೆಪ್ಷನ್ ರಾಂಗ್ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ, ಯಾರು ಎದ್ಬಿಟ್ಟು ಕಲಾವಿದರಿಗೆ ಹೇಳಿದ್ರಂತೆ ಅಂದ್ರೆ ಅವಮಾನ ಮಾಡಿದ್ರಂತೆ, ಚಪ್ಪಲಿ ತೋರಿಸ್ತಾರಂತೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಇದನ್ನ ನಂಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಈ ಒಂದು ವಿಚಾರನ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ತಗೊಂಡ್ಬಂದಿರೋದು. ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ಕಲಾವಿದರಿಗೆ ನಾನು ಉತ್ತರ ಕೊಡಬೇಕಿತ್ತು, ಇದು ರಾಂಗ್ ಪರ್ಸೆಪ್ಷನ್ ಅಂತ ಅಂದ್ಬಿಟ್ಟು. ಹೌದು, ಇಲ್ಲಿ 100% ಅವರು ರಾಂಗ್ ಆದ ಇನ್ಫಾರ್ಮೇಶನ್ ಕೊಟ್ಟಿದ್ದು. ಅಂದ್ರೆ ರಕ್ಷಿತ್ ಅವರು ಮಾಡಿದ್ದೇನೆ ಬೇರೆ, ಇಲ್ಲಿ ಇವರು ಹೇಳ್ತಿರೋದೇ ಬೇರೆ. ಇಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ವಿಟಿ ಕೂಡ ಇಲ್ಲಿ ಪ್ಲೇ ಮಾಡಿದ್ರು. ಆ ವಿಟಿಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ರಕ್ಷಿತ್ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಅಶ್ವಿನಿ ಗೌಡ ಅವರು ಏನು ಹೇಳಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ. ಇದ್ರಕ್ಕಿಂತ ಇನ್ನೂ ಏನ್ ಪ್ರೂಫ್ನ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ತೋರ್ಸಕ್ಕೆ ಆಗತ್ತೆ. ಇದನ್ನ ಇಲ್ಲಿಗೆ ಅವರಂತೂ 100% ಬಿಡಲ್ಲ. ಅಂದ್ರೆ ಕಿಚ್ಚನ ಪಂಚಾಯಿತಿ ಇವಾಗ ಏನು ಮುಗಿಯುತ್ತೋ ಇದಾದ್ರೂ ಕೂಡ ಅವರು ದ್ವೇಷ ಹಾಗೆ ಅನ್ನೋದನ್ನ ಇಲ್ಲಿ ರಕ್ಷಿತ್ ಅವ್ರ ಮೇಲೆ ಸಾಧಿಸ್ತಾರೆ. ಅವ್ರ ಮುಖದ ಒಂದು ರಿಯಾಕ್ಷನ್ ಅಲ್ಲಿ ಗೊತ್ತಾಗ್ತದೆ, ಅಯ್ಯೋ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತಂದ್ಬಿಟ್ಟು. ಬಟ್ ಹೇಳಕ್ಕಾಗಲ್ವಲ್ಲ ಎದುರುಗಡೆ. ಅದಕ್ಕೋಸ್ಕರ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಒಂದು ವಿಚಾರ ಚರ್ಚೆ ಆಗಿದ್ದು ತುಂಬಾನೇ ಖುಷಿ ಕೊಟ್ಟಿದೆ ನನಗಂತೂ. ಈ ಒಂದು ವಿಚಾರ ಆಲ್ಮೋಸ್ಟ್ ನೀವು ನೋಡಿರ್ತೀರಾ, ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗಿತ್ತು. ಏನು ರಕ್ಷಿತ್ ಅವ್ರು ಈ ರೀತಿ ಮಾಡ್ಬಿಟ್ರ ಆ ರೀತಿ ಮಾಡ್ಬಿಟ್ರ ಅಂತಂದ್ಬಿಟ್ಟು ಅದರಲ್ಲೂ ಕೂಡ ಕಂಪ್ಲೇಂಟ್ ಕೊಡೋ ಒಂದು ಸ್ಟೇಜ್ ಕೂಡ ಹೋಗಿತ್ತು. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರದ್ದೇ ತಪ್ಪಿರೋದು. ಅದಕ್ಕೋಸ್ಕರ ಇಲ್ಲಿ ವಿಟಿನ ಪ್ಲೇ ಮಾಡಿ ಇಲ್ಲಿ ತೋರಿಸ್ತಿರೋದು. ಈ ಒಂದು ವಿಚಾರನ ಇಲ್ಲಿ ಧನುಷ್ ಅವರು ಮತ್ತಿಲ್ಲಿ ಗಿಲ್ಲಿ ನಟ ಅವರು ಇಬ್ರು ಕೂಡ ಈ ವಿಚಾರನ ಇಲ್ಲಿ ಹೇಳಿದ್ರು. ಮುಖಕ್ಕೆ ಮಸಿ ಬಳಿಯೋ ಟಾಸ್ಕ್ ಕೊಟ್ಟಾಗ ಇಲ್ಲಿ ಮಸಿ ಬಳಿತಾರಲ್ಲ, ಇಲ್ಲಿ ರಕ್ಷಿತ್ ಅವರು ಅವತ್ತ ಮಾತಾಡಿದ್ದು ಬೇರೆ ಅಂತ ಅಂದ್ಬಿಟ್ಟು ಫಸ್ಟ್ ಆಫ್ ಆಲ್ ಇಲ್ಲಿ ಧನುಷ್ ಅವರೇ ಇದ್ರ ಬಗ್ಗೆ ಎತ್ತಿದ್ದು. ಇಲ್ಲಿ ನೀವು ಮಾಡ್ತಿರೋದು ತಪ್ಪು, ಇಲ್ಲಿ ರಕ್ಷಿತ್ ಅವರು ಆ ರೀತಿ ಮಾತಾಡ್ಲಿಲ್ಲ ಅಂತ ಅಂದ್ಬಿಟ್ಟು ಗಿಲ್ಲಿ ನಟ ಅವರು ಕೂಡ ಇಲ್ಲಿ ಅದನ್ನೇ ಇಲ್ಲಿ ಹೇಳಿದ್ದು. ಅವರು ಆ ರೀತಿ ಹೇಳಿಲ್ಲ, ನಿಮಗೆ ಹೇಗ್ ಬೇಕು ಆ ರೀತಿ ನೀವು ಇಲ್ಲಿ ತಿರುಚ್ಕೊಂಡ್ರಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಗಿಲ್ಲಿ ಅವರು 100% ಅವತ್ತೇ ಇದ್ರ ಬಗ್ಗೆ ಇಲ್ಲಿ ಕ್ಲಿಯಾರಿಟಿ ಸಿಕ್ತು ಎಲ್ರಿಗೂ ಕೂಡ. ಈಗ ಒಂದು ತಪ್ಪು ಏನಾಗಿತ್ತು ಅಂತಂದ್ರೆ, ಇದ್ರ ಬಗ್ಗೆ ಡಿಸ್ಕಷನ್ ಯಾಕೆ ಮಾಡಲಿಲ್ಲ ಕಿಚ್ಚನ ಪಂಚಾಯಿತಿಯಲ್ಲಿ, ಕ್ಲಾರಿಟಿ ಸಿಗ್ಬೇಕಿತ್ತು, ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ವಲ್ಲ ಅಂತಂದ್ಬಿಟ್ಟು. ಯಾಕಂದ್ರೆ ಅವರು ಕಲಾವಿದರೆ ಅಲ್ವಾ, ಅದನ್ನೇ ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಹೇಳಿದ್ದು, ನಾನು ಒಬ್ಬ ಕಲಾವಿದ ಅಲ್ವಾ ಅಂತಂದ್ಬಿಟ್ಟು. ಹೇಗೆ ಇಲ್ಲಿ ಕಲಾವಿದರಿಗೆ ಅವಮಾನ ಮಾಡ್ಬಿಡ್ತಾರೆ. ಅದರಲ್ಲೂ ಕೂಡ ರಕ್ಷಿತ್ ಅವರು ಮಾತಾಡಿದ್ದೇ ಬೇರೆವೇ, ಇವ್ರು ಹೇಳ್ತಿದ್ದಿದ್ದೇ ಇಲ್ಲಿ ಅಂದ್ರೆ ಅವ್ರಿಗೆ ಅರ್ಥ ಆಗಿದ್ದು ಆ ರೀತಿ ಅಂತೆ. ಯಾರು ಕೂಡ ಏನೂ ಮಾಡೋಕ್ಕಾಗಲ್ಲ. ನನ್ನ ಪ್ರಕಾರ ಇಲ್ಲಿ ಅಲ್ಲಿರೋರ್ಗೆಲ್ರಿಗೂ ಇಲ್ಲಿ ಕೇಳಿರ್ತಾರೆ, ರಕ್ಷಿತ್ ಅವರು ಕಲಾವಿದರಿಗೆ ಅವಮಾನ ಮಾಡಿದ್ರು, ಚಪ್ಪಲಿ ತೋರಿಸಿದ್ರು ಅಂತ ಅಂದ್ಬಿಟ್ಟು ನಿಮ್ಗೆ ಯಾರಿಗಾನಾದ್ರೂ ಇಲ್ಲಿ ಅನಿಸ್ತಾ ಅಂತ ಅಂದ್ಬಿಟ್ಟು ಕೇಳಿದಾಗ ಮೇ ಬಿ ಅಶ್ವಿನಿ ಗೌಡ ಅವ್ರು ಒಬ್ಬರೇ ಕೈ ಎತ್ತಿದ್ರ ಅಥವಾ ಇವ್ರ ಬಕೆಟ್ ಟೀಮಲ್ಲಿ ಇವ್ರಿಗಂತ ಸಪೋರ್ಟಿಂಗ್ ಇದಾರಲ್ಲ ಯಾರಾದರೂ ಸಪೋರ್ಟ್ ಮಾಡಿದಾರ ಅಂತ ಅಂದ್ಬಿಟ್ಟು. ಅಂದ್ರೆ ಕಾಕ್ರೋ ಸುದ್ದಿ ಅವರು, ರಿಷಾ ಅವರು, ರಾಶಿಕ್ ಅವರು ಇವರಾದರೂ ಕೈ ಎತ್ತಿರ್ಬೋದು. ಯಾಕಂದ್ರೆ ಸಪೋರ್ಟಿಂಗ್ ಅಲ್ವಾ. ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನೇ ಮಾಡಿದ್ರು ಸರಿ ಅಂತ ಹೇಳೋದು ಇಲ್ಲಿ ಅವರೇನೆ. ಆಲ್ಮೋಸ್ಟ್ ಜಾನ್ವಿ ಅವರು ಕೈ ಎತ್ತಿರೋಣ ಅಂತ ಅನ್ಕೊಂತೀನಿ. ಯಾಕಂತಂದ್ರೆ 25 ಸೆಕೆಂಡ್ ಪ್ರೋಮೋದಲ್ಲಿ ಇಷ್ಟೇ ತೋರ್ಸಕ್ಕಾಗೋದು. ಒಟ್ನಲ್ಲಿ ಈ ಒಂದು ವಿಚಾರನ ಫಸ್ಟ್ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಕ್ಲಿಯರ್ ಮಾಡಿರ್ತಾರೆ. ಆ ನಂತರ ಅಶ್ವಿನಿ ಗೌಡ ಅವ್ರಿಗೂ ಕೂಡ ಇಲ್ಲಿ ಕ್ಲಿಯರ್ ಮಾಡಿದ್ದಾರೆ. 100% ಅಶ್ವಿನಿ ಗೌಡ ಅವ್ರದ್ದು ತಪ್ಪು ಅಂತ ಅಂದ್ಬಿಟ್ಟು ಅವರು ಮನದಟ್ಟು ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು. ಇದಕ್ಕಿಂತ ಒಂದು ಕ್ಲಿಯಾರಿಟಿ ಯಾರು ಕೂಡ ಕೊಡೋಕ್ ಸಾಧ್ಯನೇ ಇಲ್ಲ.
ಅಶ್ವಿನಿ ಅವರು ಇಲ್ಲಿ ಒಂದು ಮಾತು ಹೇಳ್ತಾರೆ, ಇಲ್ಲಿ ನನ್ನ ಒಂದು ವ್ಯಕ್ತಿತ್ವನ ತಿರುಚಿ ಹೇಳಿದ್ದು ಇಲ್ಲಿ ರಕ್ಷಿತಾ, ಅವಳಿಗೆ ಯಾವತ್ತೂ ಕ್ಷಮೆನೇ ಇಲ್ಲ ಅಂತ ಇಲ್ಲಿ ಹೇಳಿದ್ರು. ಆಲ್ಮೋಸ್ಟು ನನ್ನ ಪ್ರಕಾರ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕ್ಷಮೆ ಅನ್ನೋದು ಇಲ್ವೇ ಇಲ್ಲ ಅಂತ ಅಂದ್ಬಿಟ್ಟು ನನ್ನ ಒಂದು ಒಪಿನಿಯನ್. ಏನಕ್ಕೆ ಅಂತಂದರೆ ಅಷ್ಟು ಚಿಕ್ಕ ಹುಡುಗಿ ಆಗಿದ್ರು ಕೂಡ ಎಲ್ಲದರಲ್ಲೂ ಕೂಡ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಯಾರನ್ನ ಜಗಳಕ್ಕೆ ಬಂದರೂ ಕೂಡ ಸರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಲೆಟ್ರ್ ಸಿಕ್ಕಿಲ್ಲ ಅಂದರೂ ಕೂಡ ಬೇರೆಯವರಷ್ಟು ಓವರ್ ಡ್ರಾಮಾ ಆಡಲ್ಲ. ಲೆಟ್ರ್ ಹರಿದೋಗಿದ ತಕ್ಷಣ ನೀವು ನೋಡ್ಬೋದು ಅವ್ರ ಕಣ್ಣಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ರಕ್ಷಿತ್ ಅವ್ರ ಕಣ್ಣಲ್ಲಿ ನೀರು ಬಂತು. ಅದಾಗಿದ ತಕ್ಷಣ ಲೆಟ್ರ್ ಸಿಕ್ಕಿದ ತಕ್ಷಣ ಆರಾಮಾಗಿ ಬಂದರು ಎತ್ತಿಟ್ರು. ಇವಾಗ ಬೇರೆಯವರು ಅವರು ತೋರಿಸ್ಕೋಬೇಕು ಅಂತ ಅಂದ್ಬಿಟ್ರು ಏನೇನೋ ನಾಟಕ ಆಡ್ಕೊಂಡ್ಬಿಟ್ಟು ಇಲ್ಲಿ ಡ್ರಾಮಾಗಳು ಆಡ್ಬಿಟ್ರು. ಬಟ್ ರಕ್ಷಿತ್ ಅವರು ಆ ಥರ ಏನೋ ಡ್ರಾಮಾ ಇಲ್ಲಿ ಆಡಲಿಲ್ಲ. ಸದ್ಯಕ್ಕೆ ಈ ಒಂದು ವಿಚಾರದ ಬಗ್ಗೆ ಕ್ಲಾರಿಟಿ ಬೇಕಿತ್ತು. ಇಲ್ಲಿ ಕಿಚ್ಚ ಸುದೀಪ್ ಸರ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.